ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಶ್ರೀ ಕಿಚನ್. ಇವತ್ತು ಸಮ್ಮರ್ ಸ್ಪೆಷಲ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಪಡ್ತಾರೆ ಐಸ್ ಕ್ರೀಮ್ ಅನ್ನೋದು. ಅಂತ ಅದು ಮನೆಯಲ್ಲೇ ಐಸ್ ಕ್ರೀಮ್ ಅನ್ನೋದು ಈಸಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಯಾವುದೇ ತರ ಮಿಲ್ಕ್ ಪೌಡರ್, ಕ್ರೀಮ್, ಬೇಕಿಂಗ್ ಐಟಮ್ಸ್ ಏನು ಇಳ್ದಿರೋನು ಐಸ್ ಕ್ರೀಮ್ ಅನ್ನೋದು ಟೇಸ್ಟಿಯಾಗಿ ಅದು ಈಸಿಯಾಗಿ ಮನೆಯಲ್ಲೇ ಹೇಗ್ ಮಾಡೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಇಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ 1/2 ಲೀಟರ್ ಹಾಲನ್ನ ಪ್ಯಾನ್ ಗೆ ಸೇರಿಸ್ಕೊಂತಾ ಇದ್ದೀನಿ. ಸೊ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ಸೊ ಹಾಲು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ 2 ಅವರ್ ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿರುವ ಬಾದಾಮಿ ಒಂದು 10 ರಿಂದ 15 ಬಾದಾಮಿನ ಸೇರಿಸ್ಕೊಳ್ಳಿ. ಆಮೇಲೆ ಒಂದು 10-15 ಗೋಡಂಬಿನ ಸೇರಿಸಿ ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ತುಂಬಾ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕು. ಸಕ್ಕರೆ ಅನ್ನೋದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಆದ್ರೆ ಇದಕ್ಕೆ ಸರಿ ಹೋಗುತ್ತೆ. ಸೊ ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬೇಕಂದ್ರೆ ಇಲ್ಲಿ ಸಕ್ಕರೆನ ಸ್ಕಿಪ್ ಮಾಡಿ ನೀವು ಬೆಲ್ಲವನ್ನು ಬೇಕಂದ್ರೆ ಸೇರಿಸ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಕೊಂಡಿರುವ ಬಾದಾಮಿ ಗೋಡಂಬಿ ಪೇಸ್ಟ್ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಗೋಡಂಬಿ ಪೇಸ್ಟ್ ಅನ್ನೋದು ಉಂಡೆ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ನ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದು ಕಸ್ಟರ್ಡ್ ಪೌಡರ್ ಸೇರಿಸಿದಾಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಫ್ಲೇಮ್ ಅನ್ನೋದು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಮಿಲ್ಕ್ ಥಿಕ್ನೆಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಒಂದು ಕ್ರೀಮಿ ಸ್ಟ್ರಕ್ಚರ್ ಆಗಿ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆಗ ನಾವು ಇದನ್ನ ಸ್ಟವ್ ಆಫ್ ಮಾಡಿ ಒಂದು 1/2 ಅವರ್ ಬಿಟ್ಕೊಂಡು ನೋಡಿದ್ರೆ ಹಾಲೆಲ್ಲ ತುಂಬಾ ತಣ್ಣಕ್ಕಾಗಿರುತ್ತೆ. ಆಗ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನಾನು ಇದಕ್ಕೆ ಬೇಕಾದ್ರೆ ಒಂದು 1/2 ಸ್ಪೂನ್ ವೆನಿಲಾ ಎಸೆನ್ಸ್ ಅನ್ನು ಆಡ್ ಮಾಡ್ಕೋಬಹುದು. ಸೊ ಇದು ಬೌಲ್ಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ಮೇಲೆ ನಾನು ಇದಕ್ಕೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ಲಿ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ ನೀವು ಇದಕ್ಕೆ ಚಾಕೋ ಚಿಪ್ಸ್ ಅನ್ನು ಕೂಡ ಆಡ್ ಮಾಡ್ಕೋಬಹುದು. ಚಾಕ್ಲೇಟ್ ಫ್ಲೇವರ್ ಚೆನ್ನಾಗಿರುತ್ತೆ, ವೆನಿಲಾ ಚಾಕ್ಲೇಟ್ ಫ್ಲೇವರ್ ತರ ಇರುತ್ತೆ. ಇದನ್ನ ನಾವು 8 to 10 ಅವರ್ಸ್ ಡೀಪ್ ಫ್ರೀಜ್ ಅಲ್ಲಿ ಇಡಬೇಕಾಗುತ್ತೆ. ಸೊ 8 to 10 ಅವರ್ಸ್ ಆದ್ಮೇಲೆ ನಾವು ನೋಡಬಹುದು ಐಸ್ ಕ್ರೀಮ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಒಂಥರ ತುಂಬಾ ಟೇಸ್ಟಿ ಆಗಿ ತುಂಬಾ ರಿಚ್ ಫ್ಲೇವರ್ಫುಲ್ ಆಗಿರುತ್ತೆ ಈ ಐಸ್ ಕ್ರೀಮ್. ಒಂದ್ಸಲ ಟೇಸ್ಟ್ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಮನೆಯಲ್ಲೇ ಮಾಡ್ಕೋಬೇಕು ಅನ್ಸುತ್ತೆ. ಸೊ ಔಟ್ಸೈಡ್ ಐಸ್ ಕ್ರೀಮ್ ಗಿಂತ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಸಮ್ಮರ್ ಅಲ್ಲಿ ಈ ಐಸ್ ಕ್ರೀಮ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.